ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣು ಶರಣಾರ್ಥಿ. ನಿನ್ನೆ ಷಣ್ಮುಖ ಶಿವಯೋಗಿಗಳ ವಚನವನ್ನು ನೋಡ್ತಾ ಇದ್ವಿ. ಅದರ ಪೂರ್ವಾರ್ಧ ಆಗಿತ್ತು. ಇವತ್ತು ಅದರ ಮುಂದುವರೆದ ಭಾಗ. ಮೊದಲು ವಚನವನ್ನ ನೋಡ್ಬಿಡೋಣ. ಬಸವನ ನಾಮವು ಕಾಮಧೇನು ಕಾಣಿರೋ, ಬಸವನ ನಾಮವು ಕಲ್ಪವೃಕ್ಷ ಕಾಣಿರೋ, ಬಸವನ ನಾಮವು ಚಿಂತಾಮಣಿ ಕಾಣಿರೋ, ಬಸವನ ನಾಮವು ಪುರುಷದ ಖಣಿ ಕಾಣಿರೋ, ಬಸವನ ನಾಮವು ಸಂಜೀವನ ಮೂಲಿಕೆ ಕಾಣಿರೋ. ಇಂತಪ್ಪ ಬಸವ ನಾಮಾಮೃತವು ಎನ್ನ ಜಿಹೆಯ ತುಂಬಿ ಹೊರಸೂಸಿ ಮನವ ತುಂಬಿತ್ತು. ಆ ಮನವ ತುಂಬಿ ಹೊರಸೂಸಿ ಭಾವವ ತುಂಬಿತ್ತು. ಆ ಭಾವವ ತುಂಬಿ ಹೊರಸೂಸಿ ಎನ್ನ ಕರ್ಣೇಂದ್ರಿಯಗಳ ತುಂಬಿತ್ತು. ಆ ಸಕಲ ಕರ್ಣೇಂದ್ರಿಯಗಳ ತುಂಬಿ ಹೊರಸೂಸಿ ಎನ್ನ ಸರ್ವಾಂಗದ ರೋಮ ಕುಳಿಗಳನ್ನೆಲ್ಲ ವೇದಿಸಿತ್ತಾಗಿ ನಾನು ಬಸವಾಕ್ಷರವೆಂಬ ಹಡಗನೇರಿ ಬಸವ 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 ಎಂದು ಭವಸಾಗರವ ದಾಂಟಿದನಯ್ಯ ಅಖಂಡೇಶ್ವರ. ಅದರಲ್ಲಿ ಕಾಮಧೇನು ಕಲ್ಪವೃಕ್ಷ ಅನ್ನೋ ವಿಷಯದಲ್ಲಿ ನಿನ್ನೆ ಮಾತನಾಡಿದ್ದೆ. ಅದನ್ನ ಇವತ್ತು ಯಾರಾದ್ರೂ ಹೊಸೊಬ್ರು ಕೇಳಿಸ್ಕೊಳ್ತಾ ಇದ್ರೆ ನಿನ್ನಿನ ದಿನದ ಯೂಟ್ಯೂಬ್ ಚಾನಲ್ ನೋಡಿದ್ರೆ, ನಿನ್ನೆ ಸಂಚಿಕೆಯನ್ನು ಹುಡುಕಿದ್ರೆ, ರಾತ್ರಿ ಅಂದರೆ ಸಾಯಂಕಾಲದ ಶಿವಾನುಭವ ಅಂತ ಬರುತ್ತೆ. ಅದರಲ್ಲಿ ನಿನ್ನೆ ಡೇಟ್, ನಿನ್ನೆ ದಿನಾಂಕವನ್ನು ಹೊಡೆದ್ರೆ ನಿನ್ನೆದನ್ನು ನೀವು ನೋಡಬಹುದು. ಇನ್ನು ಇಂತಪ್ಪ ಬಸವ ನಾಮಾಮೃತವು ಅಂದರೆ ಇಂತಹ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಪರುಷದ ಖಣಿಯಾದಂತಹ ಬಸವ ನಾಮಾಮೃತವು ಎನ್ನ ಜಿಹ್ವೆಯ ತುಂಬಿ ಹೊರಸೂಸಿ ಮನವ ತುಂಬಿತ್ತು. ಜಿಹ್ವೆ ಅಂದ್ರೆ ಗೊತ್ತು ನಿಮಗೆಲ್ಲ. ಜಿಹ್ವೆ ಅಂದ್ರೇನು ಗೊತ್ತಿಲ್ಲ? ನಾಲಿಗೆ. ಜಿಹ್ವೆ ಅಂದ್ರೆ ನಾಲಿಗೆ. ನಾಲಿಗೆಯಲ್ಲಿ ಮೊದಲು ಮಂತ್ರ ಪಠಣ ಶುರು ಆಗ್ಬೇಕು. ಇದ್ರ ಮಹತ್ವ ನಮಗೆ ಗೊತ್ತಾಗ್ಬೇಕು. ಬೇರೆ ಯಾವ ಪ್ರಾಣಿಗಳಿಗೂ ಈ ಸೌಭಾಗ್ಯ ಇಲ್ಲ. ಮನುಷ್ಯನನ್ನು ಬಿಟ್ರೆ ಬೇರೆ ಯಾವ ಪ್ರಾಣಿಗಳಿಗೂ ಈ ಸೌಭಾಗ್ಯ ಇಲ್ಲ. ಅವುಗಳು ಬರೀ ನಾಲಿಗೆಯನ್ನ ತಿನ್ಲಿಕ್ಕೆ ಬಳಸ್ತವೆ. ಅದು ರುಚಿ ಅಂತಂದ್ರೆ ಮನುಷ್ಯನಷ್ಟೇನು ರುಚಿ ಮಾಡ್ಕೊಳಕ್ಕಾಗಲ್ಲ ಅವಕ್ಕೆ. ಬಟ್ ತಿನ್ನೋದಕ್ಕಾಗಿ ಅದನ್ನ ಬಳಸ್ತವ ನಾಲಿಗೆಯನ್ನು, ಬಾಯನ್ನು. ಆದರೆ ಮನುಷ್ಯನ ಪ್ರಗತಿ ಎಷ್ಟಾಗಿದೆ ಅಂದ್ರೆ ಅವನು ಸಾಹಿತ್ಯವನ್ನು ಸಂಶೋಧನೆ ಮಾಡಿದ. ವೇದ, ಉಪನಿಷತ್ತು, ಆಗಮ, ಪುರಾಣಗಳೆಲ್ಲ ಹುಟ್ಕೊಂಡವು. ಇವೆಲ್ಲವಕ್ಕೂ ಮೂಲ ಕಾರಣ ಯಾವುದು? ನಾಲಿಗೆ. ಗೊತ್ತಾಯ್ತಲ್ಲ? ಮಾತನಾಡುವ ಒಂದು ಕಲೆ ಇಲ್ಲದೆ ಹೋಗಿದ್ರೆ, ಬರದೆ ಹೋಗಿದ್ರೆ ಮನುಷ್ಯ ಎಷ್ಟು ವಿಕಾಸ ಆಗ್ತಿರ್ಲಿಲ್ಲ. ಇನ್ನು ಮಾತಿಗೆ ನಿಲ್ಲಿಲ್ಲ ಮನುಷ್ಯ. ಮೊದಲು ಕಂಠಪಾಠ ಮಾಡ್ದ, ಬಾಯಿಪಾಠ ಮಾಡಿ ಮುಂದಿನ ಜನರಿಗೆ ಕಲಿಸ್ತಿದ್ದ, ಮುಂದಿನ ಮಕ್ಕಳಿಗೆ ಕಲಿಸ್ತಿದ್ದ. ವಾಲ್ಮೀಕಿ ರಾಮಾಯಣದಲ್ಲಿ ಬರೆದಿದ್ದಾರೆ, ಲವಕುಶರಿಗೆ ರಾಮಾಯಣವನ್ನ ಬಾಯ್ಪಾಠ ಮಾಡಿಸ್ಬಿಟ್ಟಿರ್ತಾರೆ. ರಾಮನ ಹತ್ರನೇ ಹೋಗಿ ಹಾಡ್ತಾರ ಅವರು. ಅಂದ್ರೆ ಅಷ್ಟು ಬಾಯ್ಪಾಠು. ಸುಮಾರು 7, 8, 10 ವರ್ಷದ ಹುಡುಗರು ಬಹಳ ಬಾಯ್ಪಾಠ ಮಾಡಿ. ಯಾಕೆ? ಬೇರೆ ಕೆಲಸವೇ ಇಲ್ಲ ಅವಾಗ. ಟೆನ್ಷನ್ ಇಲ್ಲ, ಕೆಲಸ ಇಲ್ಲ. ಕಂದಮೂಲಗಳು, ಹಣ್ಣು ಹಂಪಲುಗಳನ್ನು ತಿನ್ನೋದು, ಕಂಠಪಾಠ ಮಾಡ್ಕೊಂತ ಕೂಡೋದು. ಗೊತ್ತಾಯ್ತಲ್ಲ? ವಾಟ್ಸಪ್ ಇಲ್ಲ, ಫೇಸ್ಬುಕ್ ಇಲ್ಲ, ಫೋನ್ ಇಲ್ಲ, ಏನಿಲ್ಲ, ರೇಡಿಯೋ ಇಲ್ಲ, ಕಲ್ಪನೆನೇ ಇಲ್ಲ. ಬರವಣಿಗೆ ಆದರೆ ಬರವಣಿಗೆ ಇದ್ದಿರ್ಬೇಕು. ಯಾಕಂದ್ರೆ ಇಲ್ಲದೆ ಹೋಗಿದ್ರೆ ವಾಲ್ಮೀಕಿ ಬರೀತಿರ್ಲಿಲ್ಲ. ಬರವಣಿಗೆ ಶುರುವಾಗಿತ್ತು. ಒಟ್ಟಾರೆ ಇದೆಲ್ಲದಕ್ಕೂ ಮೂಲ ನಾಲಿಗೆಯಲ್ಲಿ ಅಕ್ಷರಗಳು ಉಚ್ಚಾರಣೆ ಆಗ್ತಕ್ಕಂಥದ್ದು. ಇಷ್ಟಕ್ಕೆ ಮನುಷ್ಯ ನಿಲ್ಲಿಲ್ಲ. ಕೆಲವು ಅಕ್ಷರಗಳನ್ನು ಮಂತ್ರ ಅಂತ ಮಾಡಿ, ಕೆಲವು ಅಕ್ಷರಗಳು ಮಂತ್ರ ಆದವು. ನಮಗೆ ಬಸವಾಕ್ಷರ, ಷಡಕ್ಷರ ಮಂತ್ರ ಇವನ್ನೆಲ್ಲ ನಾವು ಜಪ ಮಾಡ್ತೀವಿ. ಮಂತ್ರದ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಒಂದು ಪ್ರಸಂಗವನ್ನು ನೋಡಬಹುದು ನೀವು. ಒಬ್ಬ ಅಜ್ಜಿ ಸುಮಾರು 85-90 ವರ್ಷ ಆಗಿದೆ. ತುಂಬಾ ಸುಸ್ತಾಗ್ಬಿಟ್ಟಿದ್ದಾಳೆ.
ಆಯಾಸ ಆಗಿದೆ, ಇನ್ನೇನು ಅಂದ್ರೆ ಮರಣ ಸಂಕಟ, ಇನ್ನೇನು ಈ ಕ್ಷಣವೋ ಮುಂದಿನ ಕ್ಷಣವೋ ಸಾವು ಬರುತ್ತೆ. ಅನೇಕ ಜನ ಮಕ್ಕಳು ಆಕೆಗೆ, ಒಂದು 8-10 ಜನ ಮಕ್ಕಳು ಆಗಿನ ಕಾಲದಲ್ಲಿ. ಕಿರಿಯ ಮಗ ತುಂಬಾ ದೂರದಲ್ಲೆಲ್ಲೋ ಮಿಲಿಟರಿಯಲ್ಲೋ ಒಟ್ಟು ದೇಶ ಸೇವೆಗೂ ಹೋಗಿದ್ದಾನೆ. ತುಂಬಾ ಪ್ರೀತಿ ಕಿರಿ ಮಕ್ಕಳ ಮೇಲೆ, ತಾಯಂದ್ರ ಪ್ರೀತಿ ಬಹಳ ಇರುತ್ತಂತೆ. ಹಿರಿ ಮಕ್ಕಳ ಮೇಲೆ ತಂದೆ ಪ್ರೀತಿ ಬಹಳ ಇರುತ್ತಂತ. ಅದು ನಿಮಗೆ ಗೊತ್ತು, ನಮಗೇನು ಗೊತ್ತಿಲ್ಲಪ್ಪ. ಒಟ್ಟು ಹೇಳ್ತಾರೆ ಈಕೆಗೆ ಅಜ್ಜಿಗೆ ಕಿರಿ ಮಗನ ಮೇಲೆ ಬಹಳ ಪ್ರೀತಿ, ತುಂಬಾ ದೂರ ಹೋಗಿದ್ದಾನೆ. ಆದರೂ ಆಗ ಫೋನ್ ಮಾಡಿದ್ರು, ಅವಾಗೆಲ್ಲ ಮೊಬೈಲ್ ಗಿಬೈಲ್ ಏನು ಇಲ್ಲ. ಫೋನ್ ಮಾಡಿದ್ರು, ಟೆಲಿಗ್ರಾಮ್ ಕೊಟ್ಟರು. ಯಾವುದೇ ಪರಿಸ್ಥಿತಿಲಿ ನಿಲ್ಲೋ ಹಾಗಿಲ್ಲ, ಬಂದ್ಬಿಡಪ್ಪ, ತಾಯಿ ಇನ್ನೇನು ಬದುಕಲ್ಲ ಅಂತ ಹೇಳಿ. ಆಕೆಗೆ ಮೇಲೆ ಎದ್ದಳಕ್ ಸಾಧ್ಯ ಇಲ್ಲ, ಏನು ತಿಂತಾ ಇಲ್ಲ, ನೀರು ಕುಡಿಯೋದು ಆಗ್ತಾ ಇಲ್ಲ. ಮಗ ವಿಮಾನದಲ್ಲಿ ಬಂದ, ಮತ್ತೇನು ಗಾಡಿ ಇಟ್ಕೊಂಡು ವೆಹಿಕಲ್ ಮಾಡ್ಕೊಂಡು ಬಂದ. ಎಲ್ಲರೂ ಹೇಳಿದ್ರು, ಇಂಥ ಮಗ ಬಂದ ನಿನ್ನ ಮಗ, ಪ್ರೀತಿಯ ಮಗ ಬಂದ ಅಂತ ಹೇಳಿದ್ರು. ಅವನ್ ಬಂದು ಮಾತಾಡಿಸ್ದ, ಅವ್ವ ಅಂತಂದ. ಬೇರೆಯವರೆಲ್ಲ ಮಾತಾಡಿದ್ರೆ ಕರೆದ್ರೆ ಏನು ಕೇಳಿಸ್ತಿರ್ಲಿಲ್ಲ ಆಕೆಗೆ, ಇನ್ನೇನು ಮುಗ್ದೇ ಹೋಯ್ತು ಅಂತಿದ್ರು. ಅವನು ಬಂದ ಕೂಡಲೇ, ಓ ನನ್ನ ಮಗನೇ ಈಗ ಬಂದ್ಯ ಅಂದ. ನಿನಗೋಸ್ಕರ ಅವ್ವ ಇದನ್ನ ತಂದು ನೀನು ತಿನ್ನ ಅಂತ ಎಬ್ಸ್ದ. ಅವನೇ ಕೈ ಹಾಕಿ ಎಬ್ಸ್ದ ಬೆನ್ನಿಗೆ. ತಿನ್ನಿದ್ರೆ ಏನು ಅನ್ನವೂ ಹೋಗಲ್ಲ ಅಂತ ಅನ್ನೋ ಸಂದರ್ಭದಲ್ಲಿ ಮಗ ಕೊಟ್ಟಂತ ಹಣ್ಣನ್ನ ಅಥವಾ ಮತ್ತೇನನ್ನು ಸಿಹಿ ತಿನಿಸನ್ನ ತಿನ್ಲು. ಅಂದ್ರೆ ಎಲ್ಲಿಂದ ಬಂತ ಆ ಶಕ್ತಿ? ಯಾರಲ್ಲಿತ್ತು ಆ ಶಕ್ತಿ? ಏನು ಆಕೆಯಲ್ಲಿತ್ತೋ ಅಥವಾ ಮಗನಲ್ಲಿತ್ತೋ ಅಥವಾ ಇಬ್ಬರ ಆ ಪ್ರೀತಿಯ ಸಮಾಗಮದಲ್ಲಿತ್ತೋ? ಆ ಪ್ರೀತಿಯ ಸಮಾಗಮದಲ್ಲೇ ಇರೋದು. ಯಾಕಂದ್ರೆ ಅಜ್ಜಿಲೇ ಇರೋದಾದ್ರೆ ಮಗ ಇಲ್ಲದೆ ಇದ್ದಾಗ ಅವನಿಗೆ ಶಕ್ತಿ ಇಲ್ಲ. ಒಂದ್ ವೇಳೆ ಮಗ ಬಂದ್ರೆ ಶಕ್ತಿ ಬಂತು ಅನ್ನೋದಾದ್ರೆ ಮಗನಿಂದ ಶಕ್ತಿ ಬಂದಿಲ್ಲ, ಒಳಗಡೆ ಇದೆ ಆ ಶಕ್ತಿ. ಆದರೆ ಕಾಯಿಲೆಯ ಬಳಲಿಕೆಯಿಂದ ಆಕೆ ಎಷ್ಟು ಹೈರಾಣಾಗಿದ್ದಾಳೆ, ಇನ್ನೇನು ನಾನು ಬದುಕಲ್ಲ ಅಂತ ತನ್ನ ಮನಸ್ಸಿಗೆ ತಾನೇ ಹೇಳಿದಾಳೆ. ಮಗ ಬಂದಾಗ ಅಷ್ಟು ಸಂತೋಷ ಆಗಿದೆ. ಅಂದ್ರೆ ಎದ್ದು ಕೂತ್ಕೊಂಡು ತಿನ್ನುವ ಶಕ್ತಿ ಬಂದಿದ್ದು ಅದು ಮಗನ ಪ್ರೀತಿಯ ಮೇಲೆ. ಅದೇ ಪ್ರೀತಿ ಗುರುಗಳ ಮೇಲೆ, ದೇವರ ಮೇಲೆ, ಸಮಾಜದ ಮೇಲೆ, ದೇಶದ ಮೇಲೆ ಹರಿದ್ರೆ ಅದಕ್ಕೆ ಭಕ್ತಿ ಅಂತ ಕರೀತಾರೆ. ಅದು ಮಕ್ಕಳಿಗೆ ತಾಯಿಗೆ ಇರ್ತಕ್ಕಂಥದ್ದು. ಅದು ಮಾತೃ ಪ್ರೇಮ ಅಂತ ಕರಿಬಹುದು, ಪುತ್ರ ಪ್ರೇಮ ಅನ್ಬಹುದು. ಆದ್ರೆ ಅದು ಮುಂದೆ ಹೋಗ್ತಾ ಹೋಗ್ತಾ ಮೋಹ ಅಂತ ಕರೀತಾರೆ ಅದಕ್ಕೆ. ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನೇ ಮಾತ್ರ ಪ್ರೀತಿಸಿದ್ರೆ ಅದು ಮೋಹ ಆಗತ್ತೆ. ಎಲ್ಲರನ್ನೂ ಪ್ರೀತಿಸಿದ್ರೆ ಅದು ಪ್ರೇಮ, ಭಕ್ತಿ ಆಗತ್ತೆ. ಆ ಭಕ್ತಿ ಆಧಾರದ ಮೇಲೆ ಈ ಮಂತ್ರ ಪದ್ಧತಿ ಉಟ್ಕೊಳ್ತು. ಅದರಲ್ಲಿ ಗುರು ಉಪದೇಶಿಸಿದ ಮಂತ್ರ ಅದು ಇನ್ನೂ ಬಹಳ ಮುಖ್ಯ. ಗುರುವಿನಿಂದ ದೀಕ್ಷಿತರಾದಂತ, ಅಂದ್ರೆ ಗುರು ಜಪಿಸಿ ಜಪಿಸಿ ಧ್ಯಾನಿಸಿ ಅವನು ಸಿದ್ಧಿ ಮಾಡ್ಕೊಂಡಿದ್ರೆ ಮಾತ್ರ ಆ ಮಂತ್ರ ಕೆಲಸ ಮಾಡುತ್ತೆ. ಇಲ್ಲದೆ ಹೋದ್ರೆ ಕೆಲಸ ಮಾಡಲ್ಲ. ಸುಮ್ಮನೆ ಔಪಚಾರಿಕವಾಗಿ ದೀಕ್ಷೆ ಕೊಡೋದು ಬೇರೆ, ಆದ್ರೆ ಗುರು ಸಿದ್ಧಿ ಪಡ್ಕೊಂಡು ದೀಕ್ಷೆ ಕೊಡೋದು ಬೇರೆ. ಇವತ್ತು ಅಂಥದ್ದು ತುಂಬಾ ಕಡಿಮೆ ಆಗಿದೆ. ಉರ್ಲಿಂಗ ಪೆದ್ದಿಗಳ ಜೀವನದಲ್ಲಿ ಹೇಳ್ತಾರೆ, ಅವನು ಮೊದಲು ಕಳ್ಳ ಆಗಿದ್ದಂತ ಶರಣ, ಮೊದಲಿಗೆ ಕಳ್ಳ, ಪೆದ್ದಣ್ಣ ಅನ್ನೋ ಕಳ್ಳ. ಗುರುಗಳ ಪೂಜೆ ನೋಡ್ದ, ಇಷ್ಟಲಿಂಗನೇ ಹೆಸರು ಕೇಳ್ದ, ಸಂತೋಷ ಆಯ್ತು. ಸರಿ, ಹಾಗಾದ್ರೆ ನಾನು ಇದನ್ನೇ ತಗೊಂಡ್ಬಿಡೋಣ, ಈ ಮಾರ್ಗ ಬಿಟ್ಬಿಡೋಣ ಅನ್ನಿಸ್ತು. ಗುರುಗಳನ್ನು ಒಲಿಸ್ದ. ಸರಿ, ದೀಕ್ಷೆ ಕೊಡೋಣ ಬಿಡಪ್ಪ, ಬಂದು ಸೇವೆ ಮಾಡ್ತಾ ಇರು, ಬಂದು ಸತ್ಸಂಗದಲ್ಲಿ ಭಾಗವಹಿಸ್ತಾ ಇರು. ದೀಕ್ಷೆ ತಕ್ಷಣ ಕೊಡ್ಲಿಲ್ಲ, ಕಾಡಿಸ್ದ. ಕೊನೆಗೊಂದ್ ದಿವಸ ಅವ್ರಿಗೆ ಏನನ್ನಿಸ್ತಾ ಏನೋ, ಪಕ್ಕದಲ್ಲಿ ಒಂದು ಕಲ್ಲು ಬಿದ್ದಿತ್ತು. ಗೆ ದಗಡಿ ಜಾ ಅಂತ. ಗೆ ಅಂದ್ರೆ ತಗೋ ಮರಾಠಿ, ದಗಡಿ ಅಂದ್ರೆ ಕಲ್ಲು, ಜಾ ಅಂದ್ರೆ ಹೋಗು, ಅದಕ್ಕೆ ಕಲ್ಲು ತಗೊಂಡು ಹೋಗು ಅಂದ. ಅದನ್ನೇ ಅವನು ಆ ಕಲ್ಲನ್ನೇ ಲಿಂಗ ಅಂತ ಮಾಡ್ಕೊಂಡಂತೆ. ಗೆ ದಗಡಿ ಜಾ ಅದನ್ನೇ ಮಂತ್ರ ಮಾಡ್ಕೊಂಡ್ಬಿಟ್ಟ. ಗುರುವಿನಲ್ಲಿ ಅಂತಹ ಶಕ್ತಿ ಇತ್ತು, ಶಿಷ್ಯನಲ್ಲಿ ಅಂತಹ ಭಕ್ತಿ ಇತ್ತು. ಅದರಿಂದ ಪವಾಡಗಳೇ ಆದುವಂತ ಬರ್ತದೆ. ಅಂದ್ರೆ ಇದು ಮಂತ್ರದ ಶಕ್ತಿ. ಆದರೆ
ಸುಮ್ಮನೆ ಔಪಚಾರಿಕವಾಗಿ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಅದರ ಅರ್ಥ ಮಾಡಬೇಡಿ ಅಂತಲ್ಲ. ಮಂತ್ರ ನಿಮಗೆ ಯಾವ ಪ್ರಮಾಣದಲ್ಲಾರ ಸಿದ್ಧಿ ಆಗಲಿ, ಎಷ್ಟಾದರೂ ಒಲಿಲಿ ಬಿಡ್ಲಿ, ನಮ್ಮ ಕರ್ತವ್ಯ ನಮ್ಮ ಸಾಧನೆ ಬಿಡಬಾರ್ದು, ಮಾಡ್ತಾನೆ ಇರ್ಬೇಕು. ಯಾಕಂದ್ರೆ ಈ ಜನ್ಮದಲ್ಲಿ ಮಾಡಿದ್ದು ಈ ಜನ್ಮಕ್ಕೆ ಮುಗಿಯಲ್ಲ, ಜನ್ಮ ಜನ್ಮಾಂತರದಲ್ಲೂ ನಮ್ಮ ಬೆನ್ನ ಹತ್ತಿ ಬರುತ್ತೆ. ಅದು ಹೇಗೆ ಪಾಪ ಪುಣ್ಯಗಳು ಜನ್ಮ ಜನ್ಮಾಂತರಕ್ಕೆ ಬೆನ್ನ ಹತ್ತಿ ಬರುತ್ತೋ ಹಾಗೆ ಮಾಡಿದ ಒಳ್ಳೆ ಕೆಲಸಗಳು, ಜಪ, ಧ್ಯಾನ, ಪರೋಪಕಾರ, ದಾನ, ಯೋಗ ಸಾಧನೆ, ಅದಕ್ಕೆ ಕೆಲವರು ಅದು ಏನು ಸಾಧನೆ ಮಾಡಿದ್ರು ದೇಹ ಗಟ್ಟಿಮುಟ್ಟಾಗಿರುತ್ತೆ. ಕಾರಣ ಏನು ಅಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಸಾಧನೆ ಇರ್ತದಲ್ಲ. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ಸಾಧನೆಯನ್ನು ನಿಲ್ಲಿಸಬಾರ್ದು. ಗುರುಲಿಂಗ ಪದ್ಯಗಳಿಗೆ ಆಗಿದೆ, ನನಗಾಗಿಲ್ಲ, ಯಾಕೆ ಮಾಡ್ಬೇಕು ಬಿಡು ಅನ್ನಂಗಿಲ್ಲ. ನಾಲಿಗೆಯಲ್ಲಿ ಸದಾ ಒಳ್ಳೆಯ ಹೆಸರು, ಒಳ್ಳೆಯ ನಾಮ, ಒಳ್ಳೆಯ ವಚನಗಳು ನಾಲ್ಗೆ ಮೇಲೆ ಸುಳಿತಾ ಇರಬೇಕು. ಜಿಹ್ವೆಯ ತುಂಬಿ ಹೊರಸೂಸಿ ಅಥವಾ ಒಳಸೂಸಿ, ಅವ್ರು ಹೊರಸೂಸಿ ಅಂತ ಹೇಳಿದ್ದಾರೆ, ಆದ್ರೆ ಅಂತರಂಗಕ್ಕೆ ಕರ್ಕೊಂಡು ಹೋಗ್ತಾರೆ ಅವ್ರ ನಮ್ಮನ್ನು. ನಾಲಿಗೆಯಿಂದ ಮನಸ್ಸು, ಮನಸ್ಸಿನಿಂದ ಭಾವ. ಭಾವ ಅಂದ್ರೆ ಮನಸ್ಸಲ್ಲಿ ಕೆಟ್ಟ ಭಾವನೆಗಳು ಬರಬಾರ್ದು. ಮಂತ್ರ ಅಷ್ಟರ ಮಟ್ಟಿಗೆ ಮನಸ್ಸನ್ನು ವ್ಯಾಪಿಸ್ಬೇಕು, ಒಂದು. ಎರಡನೇದು, ಮೂರನೇದು ಭಾವ ಅಂದ್ರೆ ಕನಸಿನಲ್ಲೂ ಕೂಡ ಕೆಟ್ಟದ್ದನ್ನು ಬಯಸದೆ ಹೋದರೆ ಅದು ಭಾವ ಪೂರ್ಣವಾಗಿದೆ. ಅಂತಹ ಭಾವ ತುಂಬಿ ಹೊರಸೂಸಿ ಸಕಲ ಕರ್ಣೇಂದ್ರಿಯಗಳ ತುಂಬಿತ್ತು. ಕರ್ಣೇಂದ್ರಿಯಗಳಂದ್ರೆ ಏನು, ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ನಾಲಿಗೆ, ಕಣ್ಣು, ಮೂಗು, ನಾಲಿಗೆ, ಕಣ್ಣು, ಚರ್ಮ, ಕಿವಿ, ಈ ಪಂಚೇಂದ್ರಿಯಗಳನ್ನು ತುಂಬಿಕೊಂಡಿದೆ. ಆಮೇಲೆ ಕರ್ಮೇಂದ್ರಿಯಗಳನ್ನು ವ್ಯಾಪಿಸಿದೆ ಅದು. ಹಾಗೆ ಅವನ ಇರುವೆಲ್ಲ ಮಂತ್ರ ಸ್ವರೂಪ ಆಗಿದೆ. ಕಡೆಗೆ ಸರ್ವಾಂಗದ ರೋಮ ಕುಳಿಗಳನ್ನೆಲ್ಲ ವೇದಿಸಿದ್ದಾನೆ. ಅಂದ್ರೆ ನಮಗೆ 8 ಕೋಟಿ ರೋಮಗಳಿದಾವೆ ಅಂತ ಹೇಳ್ತಾರೆ ಋಷಿಗಳು. ಅದನ್ನು ಲೆಕ್ಕ ಹಾಕ್ಬಿಟ್ಟಿದ್ದಾರೆ. ಅದ್ಯಾವ ಲೆಕ್ಕಾಚಾರದನ್ನು ಮಾಡಿದ್ರೆ ಗೊತ್ತಿಲ್ಲ. ತಲೆ ಕೂದಲು ಲೆಕ್ಕ ಹಾಕ್ತೀರಾ ಅಂತ ಕೇಳ್ತಿದ್ರು ಅವ್ರು ಚಿಕ್ಕವರಿದ್ದಾಗ. ಬರೀ ತಲೆ ಕೂದಲು ಯಾಕೆ, ಇಡೀ ದೇಹದ ರೋಮವನ್ನೇ ಲೆಕ್ಕ ಹಾಕ್ಬಿಟ್ಟಿದ್ದಾರೆ. 8 ಕೋಟಿ ರೋಮಗಳು. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಒಬ್ಬ ಕೇಳ್ತಾನೆ, ನಿಮಗೆ ಸಿಕ್ಕಿರುವ ಆನಂದ ಏನೋ ಬಹಳ ಆನಂದ ಬಹಳ ಆನಂದ ಅಂತಿರಲ್ಲ, ನಿಮಗೆ ಸಿಕ್ಕಿರುವ ಆನಂದ, ನಾವು ಪಡ್ತಾ ಇರ್ತಕ್ಕಂಥ ಸುಖ, ಇವೆರಡಕ್ಕೂ ಹೋಲಿಕೆ ದೃಷ್ಟಿಯಿಂದ ಹೇಳ್ಬೋದಾ? ಹೌದಪ್ಪ, ಹೇಳ್ಬೋದು ಅಂತಾರೆ. ಏನು ಹಾಗಾದ್ರೆ ಅಂದ್ರೆ, ನೀನು ಸಂಸಾರದಲ್ಲಿ ಅನುಭವಿಸ್ತಾ ಇರೋ ಸುಖ ಏನಿದೆಯಲ್ಲ, ಅದು ಒಂದು ರೋಮ, ಒಂದು ಕೂದಲಷ್ಟು, ಸಾಸುವೆಯಷ್ಟು ಸುಖ. ಆದ್ರೆ ದುಃಖ ಸಾಗರದಷ್ಟು. ಅಂದ್ರೆ ಒಂದು ಕೂದಲಷ್ಟು ನೀನು ಸುಖ ಪಟ್ರೆ ಇನ್ನ 7,99,99,999 ಪಟ್ಟು ಹೆಚ್ಚು ನಾನು ಸುಖ ಅನುಭವಿಸ್ತಾ ಇದ್ದೀನಪ್ಪ. ಅದು 8 ಕೋಟಿ ರೋಮವು ರೋಮಾಂಚನ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಂದ್ರೆ ಸಕಲ ಸರ್ವಾಂಗದ ರೋಮ ಕುಳಿಗಳು ಅಂದ್ರೆ ರೋಮವನ್ನು ಇಟ್ಕೊಂಡಿರ್ತಕ್ಕಂಥ ಆ ಪದರುಗಳು, ಗುಂಡಿಗಳು, ಆ ರೋಮ ಕುಳಿಗಳನ್ನೆಲ್ಲ ವೇದಿಸಿತ್ತಾಗಿ ನಾನು ಬಸವಾಕ್ಷರವೆಂಬ ಹಡಗನೇರಿ ಬಸವ 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 ಎಂದು ಭವಸಾಗರವ ದಾಂಟಿದೆನಯ್ಯ ಅಖಂಡೇಶ್ವರ ಅಂತ ತಿಳ್ಕೊಂಡು ಹೇಳ್ತಾರೆ. ಅದ್ಭುತವಾದ ವಚನ. ಇದನ್ನು ಕಲೀರಿ, ಪೂಜೆಯ ಸಂದರ್ಭಕ್ಕೆ ನೆನಪಿಸ್ಕೊಳ್ಳಿ, ಹಾಗೇನೆ ಜಪ ಮಾಡಿ, ಧ್ಯಾನ ಮಾಡಿ. ಕಡೆಗೆ ಎಲ್ಲರಿಗೂ ಜಪನೆ ಒಲಿಬೇಕು ಅಂತ ಏನಿಲ್ಲ. ಇಲ್ಲಿ ಇದನ್ನು ಸರಿಯಾಗಿ ನಾವು ತಿಳ್ಕೋಬೇಕು. ಪತಂಜಲಿ ಋಷಿಗಳು ಜಪದ ಬಗ್ಗೆ ಮಾತಾಡಲ್ಲ. ಜಪ ಎಲ್ಲರಿಗೂ ಒಲಿಬೇಕು ಅಂತ ಇಲ್ಲ, ಅದು ಪ್ರೈಮರಿ ಸ್ಟೇಜ್, ಪ್ರಾಥಮಿಕ ಹಂತ ಆಧ್ಯಾತ್ಮ ಕ್ಷೇತ್ರದಲ್ಲಿ. ನಿಮಗೆ ಪ್ರಾಣಾಯಾಮ ಇಷ್ಟನಾ? ಪ್ರಾಣಾಯಾಮ ಮಾಡಿ, ಧ್ಯಾನ ಮಾಡಿ, ಮೌನ ಮಾಡಿ, ಓದ್ಕೊಳ್ಳಿ. ಒಟ್ಟು ಯಾವುದು ಸಂತೋಷ, ಹಾಡೋದ್ರಲ್ಲೇ ಸಂತೋಷ ಇತ್ತು ಅಂದ್ರೆ ನಿಮಗೆ ಒಟ್ಟು ಸಂತೋಷ ಭರಿತವಾದ ಕೆಲಸ ಮಾಡಿ. ಅದಕ್ಕೆ ನಾನು ಇವತ್ತು ಪಾದಯಾತ್ರೆ ಇಟ್ಟಿದ್ದೀವಿ, ಬೆಳದಿಂಗಳ ಪಾದಯಾತ್ರೆ ಯಾಕೆ ಇಟ್ಟಿದ್ದೀವಿ ಅಂದ್ರೆ ಇದರಲ್ಲೂ ಒಂದು ಪರಿಶ್ರಮ ಇದೆ, ಬೆವರು ಇದೆ, ಅದರಲ್ಲೂ ಸಂತೋಷ ಇದೆ, ಸುಖ ಇದೆ. ನಾಳೆ ಗೊತ್ತಾಗುತ್ತೆ ನಿಮಗೆ. 8 ಕಿಲೋಮೀಟರ್ ಹೋಗಿ ಬಂದು ಅಂದ್ರೆ 16 ಕಿಲೋಮೀಟರ್ ನಡೆದು ಆಮೇಲೆ ನೀವು ಬಂದು ವಿಶ್ರಾಂತಿ ಮಾಡ್ತೀರಲ್ಲ, ವಿಶ್ರಾಂತಿ ಮಾಡಿ ಎದ್ದಾಗ ಆ ಪಾದಯಾತ್ರೆ ಸುಖ ಏನು ಅನ್ನೋದು ಗೊತ್ತಾಗುತ್ತೆ. ಈಗ ಹೋಗುವಾಗ್ಲೂ ಅನ್ಸುತ್ತೆ, ಆ ಬೆಳದಿಂಗಳು, ಆ ತಂಪು, ರಾತ್ರಿಯ ತಂಪು,
ಮತ್ತೆ ಹಿತೈಷಿಗಳ ಜೊತೆ ಮಾತು, ಅದು ಮಂತ್ರ. ಈಗ ಏನು ಕಷ್ಟಪಟ್ಟು ಹರ ಹರ ಮಹಾದೇವ್ ಅಂತ ಕೂಗಿ ಎಲ್ರನ್ನೂ ಎಬ್ಬಿಸಿ ಅವೇನು ಗದ್ದಲ ಮಾಡ್ಬೇಕು ಅಂತ ಏನಿಲ್ಲ. ನಾವು ಪರಸ್ಪರರಲ್ಲಿ ಪ್ರೇಮಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಸಂಭಾಷಣೆ ಮಾಡಿದ್ರು ಕೂಡ ಅದು ಕೂಡ ಭಕ್ತಿನೇ. ಅದರಲ್ಲೂ ಅದು ಮಂತ್ರಶಕ್ತಿ ಇದೆ ಅದಕ್ಕೂ ಕೂಡ. ಎಲ್ಲಿ ಪ್ರೇಮ ಉಕ್ತಾ ಇರುತ್ತೋ, ಪ್ರೀತಿ ಬೆಳೀತಾ ಇರುತ್ತೋ ಅದೇ ಪೂಜೆ. ಗೊತ್ತಾಯ್ತಲ್ವಾ? ಅದು ಜಪದಿಂದ ಆಗ್ಬೋದು, ಧ್ಯಾನದಿಂದ ಆಗಬಹುದು, ಪರಿಶ್ರಮದಿಂದ ಆಗ್ಬೋದು. ರೈತ ಹೊಲದಲ್ಲಿ ದುಡಿದು ಆ ಆನಂದವನ್ನು ಅನುಭವಿಸ್ಬೋದು. ಹೇಗೆ ಸಿಗುತ್ತೋ, ಇವ್ರದ್ದು ತಪ್ಪು ಅವ್ರದ್ದು ಸರಿ ಅಂತ ಅಲ್ಲ, ಅವ್ರವ್ರಿಗೆ ಯಾವ್ಯಾವ್ದು ಅನುಕೂಲಕರ ಇದೆಯೋ ಆ ರೂಪದಲ್ಲಿ ನಾವು ಪರಮಾತ್ಮನನ್ನ ಆರಾಧಿಸ್ಬೇಕು, ಪರಮಾತ್ಮನ ಕಾಣುವ ಪ್ರಯತ್ನವನ್ನ ಮಾಡಬೇಕು, ನಿರಂತರವಾಗಿ ಮಾಡಬೇಕು. ಕೆಲವು ಕಾಲ ಅದಕ್ಕೆ ಚ್ಯುತಿ ಬರ್ಬೋದು. ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು, ರೋಗಗಳು, ದುಃಖಗಳು ನಮಗೆ ತೊಂದರೆ ಕೊಡ್ಬೋದು. ಆದರೆ ಅವುಗಳನ್ನ ನಮಗೆ ಪಾಠ ಆಗಬೇಕೆ ಹೊರತು ಅವು ನಮ್ಮ ಸಾಧನೆ ಬಿಡಿಸುವಂತ ಅಡಚಣೆಗಳಾಗಬಾರ್ದು. ಹಾಗೆ ನಾವು ಗಟ್ಟಿಯಾಗಿ ಮುಂದೆ ಸಾಗ್ತಾ ಇದ್ರೆ ಖಂಡಿತ ಆ ಷಣ್ಮುಖ ಶಿವಗಳಿಗೆ ಯಾವ ಆನಂದ ಸಿಕ್ತೋ, ರಾಮಕೃಷ್ಣ ಪರಮಹಂಸರಿಗೆ ಯಾವ ಆನಂದ ಸಿಕ್ತೋ, ಕಡೆಗೆ ಬಸವಣ್ಣವರು ಹೇಳ್ತಾರೆ, ರಸಸಾಗರದೊಳಗೆ ಓಲಾಡುತ್ತಿರ್ದೆನಯ್ಯ ಅಂತ ಹೇಳ್ತಾರೆ. ಪರಮಾತ್ಮ ಅಂದ್ರೆ ರಸ ಸಾಗರ, ಕ್ಷೀರ ಸಾಗರ. ರಸೋ ವೈಸಹ ಅಂತ ವರ್ಣಿಸಿದರು. ಅವನು ರಸಮಯನಾಗಿದ್ದಾನೆ. ಉಪನಿಷತ್ತುಗಳು ವರ್ಣಿಸಿದವು, ರಸೋ ವೈಸಹ, ಅವನು ರಸಮಯನಾಗಿದ್ದಾನೆ. ಇದಿಷ್ಟು ಇವತ್ತಿನ ಚಿಂತನ. ಈಗ ಮಂಗಳ ಆಗತ್ತೆ. ಮಂಗಳ ಆದ ನಂತರ ಪ್ರಸಾದ ಮಾಡ್ಕೊಳ್ಳಿ. ಯಾರ್ಯಾರು ಪಾದಯಾತ್ರೆಗೆ ಬರ್ತಾ ಇದ್ದೀರಾ ಎಲ್ಲರೂ ಸಿದ್ಧರಾಗ್ರಿ. 9:55ಕ್ಕೆ ಕೆಳಗಡೆ ಬಂದ್ಬಿಡಿ. ಎಲ್ಲರೂ ಸಿದ್ಧರಾಗ್ರಿ. ಅದೇನು ಬಹಳ ದೂರದ್ದಲ್ಲ. ನೀವು ಕಲಬುರಗಿಯವ್ರನ್ನು, ಸಾಹೇಬ್ಗೌಡರು, ನಿಮ್ಮ ಬಳಗನು ತಯಾರಾಗ್ರಿ ಪಾದಯಾತ್ರೆಗೆ. 8 ಕಿಲೋಮೀಟರ್ ಹೋಗೋದು, 8 ಕಿಲೋಮೀಟರ್ ಬರೋದು. ನಮಗಿಂತ ಗಟ್ಟಿ ಇರ್ತೀರಿ ನೀವು ಖಾರ ತಿಂದು. ಆದ್ರಿಂದ ಎಲ್ಲರೂ ಪಾದಯಾತ್ರೆಗೆ ತಯಾರಾಗ್ರಿ ಅಂತ ತಿಳ್ಕೊಂಡು ಹೇಳ್ತಾ 9:55 ಕೆಳಗಡೆ ಬನ್ನಿ. ಎಲ್ಲರೂ ಅಂಗಳದಲ್ಲಿ ಸೇರ್ಕೊಳ್ಳೋಣ. 10 ಗಂಟೆಗೆ ಸರಿಯಾಗಿ ಬಿಡೋಣ. ಸರ್ವರಿಗೂ ಶರಣ ಶರಣ.